New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನು ಓದುತ್ತೇನೆ. ಸಭೆಯ ಹಿರಿಯನು ನಿಂದಾರಹಿತನೂ ಏಕಪತ್ನಿಯುಳ್ಳವನು ಆಗಿರಬೇಕು. ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು. ಅವರು ದುರ್ಮಾರ್ಗಸ್ಥರೆನಿಸಿಕೊಂಡವರಾಗಲಿ ಅಧಿಕಾರಕ್ಕೆ ಒಳಗಾಗದವರಾಗಲಿ ಆಗಿರಬಾರದು ಎಂಬುದೇ. Verse 6, if anyone is above reproach, the husband of one wife and his children are believers and are not open to charge of debauchery or insubordination. Titus 1:6. ಸಭಾನಾಯಕರ ಅರ್ಹತೆಗಳು. The qualifications of a church leader or elders. ಕಳೆದ ವಾರ ಸಭಾನಾಯಕರು ಈ 6ನೆಯ ವಾಕ್ಯದಂತೆ ನಿಂದಾರಹಿತರಾಗಿರಬೇಕೆಂದು ನಾವು ಆಲೋಚನೆ ಮಾಡಿದೆವು. ಲಾಸ್ಟ್ ವೀಕ್ ವಿ looked at verse 6 of chapter 1 of Titus, where he says that a leader or an elder must be, number one, above reproach. ನಿಂದಾರಹಿತರೆಂದರೆ ಸಾಧಾರಣ ಅಥವಾ ಅಸಲಿ, ಪ್ರಾಮಾಣಿಕ, ಅಪ್ಪಟ ಅಥವಾ ನಿಷ್ಕಳಂಕವಾದ, ಸುರುಕಿಲ್ಲದ ವ್ಯಕ್ತಿ ಎಂಬುದಾಗಿ ಆಲೋಚನೆ ಮಾಡಿದೆವು. When we said above reproach, we said he is the one who is above reproach, a genuine person, a person who is opposed to a counterfeit, a blameless person, pure person without blemish or wrinkle. ಮೊದಲನೇದಾಗಿ ನಿಂದಾರಹಿತನು, ಮತ್ತು ಎರಡನೇದಾಗಿ ಇವಾಗ ಆಲೋಚನೆ ಮಾಡೋಣ, ಏಕಪತ್ನಿಯುಳ್ಳವನು. First of all, a leader or an elder according to Paul must be above reproach. Secondly, he should be the husband of one wife. ಏಕಪತ್ನಿ ಅಂದರೆ ಅರ್ಥ ಏನು ಅಂದರೆ, ನಾಯಕನಿಗೆ ಒಮ್ಮೆ ಮದುವೆಯಾಗಿರಬೇಕು ಮತ್ತು ಆ ಮದುವೆ ಸರಿಯಾದ ರೀತಿ, ಕಾನೂನಿಗೆ ತಕ್ಕಂತೆ, ಸಮಾಜದ ಕಾನೂನು, ದೇಶದ ಕಾನೂನು ಮತ್ತು ಸಭೆಯ ಕಾನೂನಿಗೆ ತಕ್ಕಂತೆ ಯೋಗ್ಯವಾದ ರೀತಿಯಲ್ಲಿ ಮದುವೆಯಾಗಿರಬೇಕೆಂದು ಅರ್ಥ. When Paul says husband of one wife, he means that a leader is married once and he is married properly according to the law of the land, the society, and according to the law of the church. ಮೊದಲನೇದಾಗಿ ಸರಿಯಾದ ಮದುವೆ. ಎರಡನೇದೇನು, ಒಂದು ಸಾರಿ ಮದುವೆ ಅಂದರೆ ನಾಯಕರಿಗೆ ಉಪಪತ್ನಿಯರು ಇರಬಾರದು. ಅಂದರೆ ನಾಯಕರು ಉಪಪತ್ನಿ ಇಲ್ಲದವರಾಗಲಿ ಅಥವಾ ಬಹುಪತ್ನಿಯರಾಗಲಿ ಆಗಿರಬಾರದು ಎಂಬುದಾಗಿ. When he says church leaders should have one wife, what he means here is that a church leader should not have concubines, or certainly not having many wives. No polygamy. Absolutely. ಕೌಟುಂಬಿಕ ಜೀವನದಲ್ಲಿ ಹಿರಿಯರು, ನಾಯಕರು ಆದರ್ಶ
ಮಾದರಿಯ ವ್ಯಕ್ತಿಗಳು ಮತ್ತು ಎಲ್ಲರೂ ಗೌರವಿಸುವ ಹಿರಿಯರು, ನಾಯಕರು ಆಗಿರುವುದು ಅವಶ್ಯ ಎಂಬುದನ್ನು ಪೌಲನಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ದ ಫ್ಯಾಮಿಲಿ ಲೈಫ್ ಆಫ್ ಎಲ್ಡರ್ಸ್, ದ ಫ್ಯಾಮಿಲಿ ಆಫ್ ಲೀಡರ್ಸ್ should be exemplary. Lives such that people in the church should look up to the leaders with respect and honor. ನಿಂದಾರಹಿತರು, ಏಕಪತ್ನಿಯುಳ್ಳವರು ಆಗಿರಬೇಕು. ಮೂರನೇದು, ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು. ಮಕ್ಕಳ ಬಗ್ಗೆ ಕರ್ತನನ್ನು ನಂಬಿದವರಾಗಿರಬೇಕು. ಫಸ್ಟ್, ಎ ಲೀಡರ್ ಶುಡ್ ಬಿ ಅಬವ್ ರಿಪ್ರೋಚ್. ನೆಕ್ಸ್ಟ್, he should be married only once. Third, his children should be believers. That's what we read in verse 6. Children are believers. ಇಲ್ಲಿ ಮಕ್ಕಳ ಬಗ್ಗೆ ಹಿರಿಯರಿಗೆ, ಮನೆಯ ಹಿರಿಯರು ಅಂದರೆ ಹೆತ್ತವರಿಗಿರುವಂಥ ಜವಾಬ್ದಾರಿಕೆಯ ಕುರಿತಾಗಿ ಪೌಲನು ತೀತನಿಗೆ ಬರೆಯುತ್ತಿರುವುದು. ಪ್ರಥಮತ ಮನೆ, ಕುಟುಂಬ, ನಂತರವೇ ಸಭೆ. ಕಾರಣ ಮಗು ಮನೆಯ ವಾತಾವರಣದಲ್ಲಿ 1, 2, 3, 4 ವರ್ಷಗಳು ಇರ್ತದೆ. ಇದು ಕೇವಲ ನಾಯಕರಿಗೆ ಮಾತ್ರ ಅಲ್ಲ ಪ್ರಿಯರೇ, ಬದಲಾಗಿ ನಮ್ಮೆಲ್ಲರಿಗೂ. ನಾವು ಯಾರೇ ಆಗಿರಬಹುದು, ನಾಯಕರಿಲ್ಲದೆ ಇರಬಹುದು, ಆದರೆ ನಮ್ಮ ಮಕ್ಕಳ ಜವಾಬ್ದಾರಿಕೆ ಪ್ರಥಮವಾಗಿ ಮನೆಯಲ್ಲಿ. The very first responsibility of the parents, regardless of being a leader, an elder, or maybe an ordinary member of the church, the responsibility is to care for the children while they are 1 or 2 or 3 years old, because they are only in the atmosphere, in the context of the family, parents and siblings. ಅಂದರೆ ಅರ್ಥ ಏನು? ಎಲ್ಲ ಹೆತ್ತವರು ಯಾರೇ ಆಗಿರ್ಬೋದು, ನಿಮ್ಮ ನಿಮ್ಮ ಮಕ್ಕಳನ್ನು ಮನೆಯಲ್ಲಿ ಕ್ರಿಸ್ತೀಯ ಅನುಭವಕ್ಕೆ ನಡೆಸುವ ಜವಾಬ್ದಾರಿಕೆ ಇದೆ ಎಂಬುದಾಗಿ ಪೌಲನಲ್ಲಿ ಹೇಳ್ತಾ ಇರೋದು. ಮಕ್ಕಳು ನಂಬುವವರಾಗಿರಬೇಕು. ನಂಬಿಕೆ ಇರಬೇಕು ಮಕ್ಕಳಿಗೆ. ಎಲ್ಲಿಂದ ಬರ್ತದೆ? ತಂದೆ ತಾಯಿಗಳಿಂದ ಮೊದಲನೇದಾಗಿ. Paul's suggestion is not only here regarding the elders, but it is for everyone, irrespective of who you and I are. Our first and foremost responsibility is for the children, to lead them to Christ, because the children are with us 1, 2, 3, 4 years. ಮನೆಯ ವಾತಾವರಣ ಮತ್ತು ಮನೆಯ ಅನ್ಯೋನ್ಯತೆಯಲ್ಲಿಯೇ ಮಕ್ಕಳು ಕ್ರೈಸ್ತ ಭಂಡಾರದ ಜ್ಞಾನ ಹೊಂದಬೇಕು. ಶಬ್ದ ಭಂಡಾರ, ವೊಕ್ಯಾಬ್ಯುಲರಿ ಎಲ್ಲಿ? ಮನೆಯಲ್ಲಿ. See, a child will understand the Christian vocabulary primarily, first and foremost, in the home, from parents and siblings. Children pick up the language, pick up their experience, their expressions from the home. ಹೆತ್ತವರೇ, ತಂದೆ ತಾಯಿಗಳೇ,
ಮಕ್ಕಳು ಸಬ್ಬತ್ ಶಾಲೆಗೆ ಹೋಗುವ ಮುನ್ನ ಮನೆಯಲ್ಲೇ ಕೇವಲ 3-4-5 ವರ್ಷಗಳಿರುವಾಗ ಆ ವಯಸ್ಸಿನಲ್ಲೇ ಅವರು ರಕ್ಷಣೆ ಎಂದರೆ ಏನೆಂಬುದಾಗಿ ತಿಳ್ಕೊಳ್ಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದದ್ದು, ತಾನು ಮರಣಿಸಿದ್ದು, ಪುನರುತ್ಥಾನ ಹೊಂದಿದ್ದು ಏಕೆಂಬುದಾಗಿ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ತಿಳ್ಕೊಳ್ಳಬೇಕು. ಅದಕ್ಕೆ ಹಿರಿಯರ ಮಕ್ಕಳು ನಂಬಿದವರಾಗಿರಬೇಕು. ಡಿಯರ್ ಪೇರೆಂಟ್ಸ್, before your child ever goes to Sunday school, when the child is only 3, 4, 5 years old, they should know about Jesus Christ. They should know what salvation is, why Jesus Christ came, why did he die, why was he resurrected. And they should experience that much before they go to Sunday school at home. That is your responsibility. That is my responsibilities. ಇದು ಮುಖ್ಯ ಕಾರಣವೇನೆಂದರೆ, ಮಕ್ಕಳನ್ನು ಉತ್ತಮವಾದ ಆತ್ಮೀಕ ರೀತಿಯಲ್ಲಿ ಈ ಒಂದು ವಾತಾವರಣದ ಅನುಭವದಲ್ಲಿ ಬೆಳೆಸಿದ ಹೆತ್ತವರಿಗೆ, ಬೆಳೆಸಿದ ತಂದೆ ತಾಯಿಗಳಿಗೆ ಸಭೆಯಲ್ಲಿ ಗೌರವಾನ್ವಿತ ಪರಿಚಯ ಪತ್ರಗಳಿವೆ, ಕ್ರಿಡೆನ್ಷಿಯಲ್ಸ್. ಮಕ್ಕಳನ್ನು ನೋಡಿದರೆ ಇವರು ತಂದೆ ತಾಯಿಗಳು, ಅವರನ್ನು ನೋಡಿ. ಜವಾಬ್ದಾರಿಕೆ ಎಲ್ಲಿದೆ? ಹೆತ್ತವರ ಮೇಲೆ. ತಂದೆ ತಾಯಿಗಳದೊಂದು ಘನವಾದ ಹುದ್ದೆ ಇದೆ, ಒಂದು ಸ್ಥಾನ ಇದೆ. ನಮಗಿಂಥ ಒಂದು ಗೌರವಾನ್ವಿತ ಪತ್ರಿಕೆಗಳು ದೊರಕುವುದು ವಿಶೇಷವಾದ ರೀತಿ ಸಭೆಯಿಂದ. If parents have brought up their children in the fear of God, in the knowledge of God, doesn't the church give them the best credentials? Doesn't the church give such parents the best positions in the church? Of course. It is honorable. Look at these children and their parents. That is the responsibility. Elders, Paul says, your children should be believers. Who is responsible? Home. Parents are responsible. ತೀತನು ಪೌಲನಿಗೆ ನಂಬಿಕೆಯಲ್ಲಿ ನಿಜ ಕುಮಾರನಾಗಿದ್ದ. ನೋಡಿ, ಇಲ್ಲಿ ಬರೀತಾನೆ 1ನೇ ವಚನದಲ್ಲಿ, ನಮ್ಮೆಲ್ಲರಿಗೆ ಹುದುವಾಗಿರುವ ನಂಬಿಕೆಯ ಸಂಬಂಧದಲ್ಲಿ ನನ್ನ ನಿಜ ಕುಮಾರನಾದ ತೀತನಿಗೆ ನಿಕಟವಾದ ಒಂದು ನಂಬಿಕೆಯ ಸಂಬಂಧತೆ ತೀತನೊಂದಿಗೆ ಪೌಲನದು. Titus was a son in faith. Verse 4, to Titus, my true child in a common faith. What an intimate relationship Paul had with Titus. He was his son in the faith. ತೀತನಿಗೆ ಇಂಥ ಒಂದು ಭಾಗ್ಯ ಪೌಲನಿಂದ ದೊರಕಬೇಕಾದರೆ ನಮ್ಮಲ್ಲಿ ಹುಟ್ಟಿದ ಮಕ್ಕಳಿಗೆ ನಾವು ಇಂಥ ನಂಬಿಕೆಗೆ ಅವರನ್ನು ನಡೆಸುವಂಥದ್ದು ಎಂಥ ಭಾಗ್ಯ. ಅದರಿಂದ ಪ್ರಿಯ ತಂದೆ ತಾಯಿಗಳೇ, ನಿಮ್ಮ ಜವಾಬ್ದಾರಿಕೆಯನ್ನು ನೀವು ಪರಿಪೂರ್ಣ ಮಾಡಿ ಮಕ್ಕಳಿಗೆ. ಇಫ್ Titus could have that wonderful relationship with Paul as son in the faith, though he was not a biological son. You and I as parents have a great responsibility to see that our children
believe Jesus Christ ever before they go to Sunday school. ನಾಯಕರು ಯಾರಾಗಿರಬೇಕು? ಹಿರಿಯರು ಯಾರಾಗಿರಬೇಕು? ನಿಂದಾರಹಿತರು, ಏಕಪತ್ನಿಯುಳ್ಳವರು, ಮಕ್ಕಳು ನಂಬಿದವರಾಗಿರಬೇಕು. ಚರ್ಚ್ ಲೀಡರ್ಸ್, ಚರ್ಚ್ ಎಲ್ಡರ್ಸ್, what you and I should be. We should be above reproach, having only one wife and having believing children. ನೀವೊಬ್ಬ ನಾಯಕರೋ, ನೀವೊಬ್ಬ ಹಿರಿಯರೋ, ಅಥವಾ ನೀವೊಬ್ಬ ಕ್ರೈಸ್ತ ವಿಶ್ವಾಸಿಯೋ, ಈ ಗುಣಲಕ್ಷಣಗಳು ನಮ್ಮಲ್ಲಿ ಉಂಟಾ? ಪರೀಕ್ಷೆ ಮಾಡುವ ಸಮಯ. ಆರ್ ಯು ಅ ಲೀಡರ್? Are you an elder, or are you an ordinary believer in Jesus Christ? Do we have these qualifications? Time to examine. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಪೌಲನು ನಮ್ಮ ಮುಂದಿಟ್ಟಿರುವ ಈ ಗುಣಮಟ್ಟಗಳನ್ನು ನಾವು ಆಲೋಚನೆ ಮಾಡುವಾಗ ಅನೇಕ ಸಾರಿ ನಾವು ಶಿರಬಾಗಿಸಿ ನಾಚಿಕೆಯಿಂದ ನಮ್ಮನ್ನು ತಗ್ಗಿಸಿಕೊಳ್ಳಬೇಕಾಗ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ಹಿರಿಯರೇ, ನಾಯಕರೇ ಹೌದು. ಆದರೆ ನಾವು ನಿಂದಾರಹಿತರಾಗಿರುವಂತೆಯೂ ಏಕಪತ್ನಿಯುಳ್ಳವರಾಗಿರುವಂತೆಯೂ ನಮ್ಮ ಮಕ್ಕಳನ್ನು ನಂಬಿದವರಾಗೆ ನಡೆಸುವಂಥ ಭಾಗ್ಯವನ್ನು ನಮಗೆ ಕೊಡು. ಈ ಒಂದು ಪ್ರಾಮಾಣಿಕತೆಯ ಜೀವನವನ್ನು ನಾವು ಬಯಸ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನು ಈ ರೀತಿ ನೀನು ಪರಿಗಣಿಸು ಸ್ವಾಮಿ. ತಗ್ಗಿದ ಸ್ವಭಾವ ಕೊಟ್ಟು ನಿನ್ನ ಆತ್ಮನಿಂದ ನಮ್ಮನ್ನು ನಡೆಸಿ ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಅತಿ ವಿನಯದಿಂದ ಬೇಡುತ್ತೇವೆ ತಂದೆಯೇ.